ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆಯ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಹಾಗಾದರೆ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದು, ಅದರ ಬೆನಿಫಿಟ್ಸ್ಗಳೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಬಂದುಬಿಟ್ಟು ಹೊಗನೆ ಸೊಪ್ಪಿನ ಬಸ್ಸಾರು ಮತ್ತು ಅದರಿಂದ ಮಾಡುವಂಥ ಪಲ್ಯ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಯಾವುದಂದರೆ ನೋಡಿ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ನಾನಿಲ್ಲಿ ಸುಟ್ಟಿಟ್ಕೊಂಡಿದ್ದೀನಿ. ಸೊ ನೀವು ಸುಟ್ಟು ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿ ಬರೋದು, ಅದಕ್ಕೋಸ್ಕರ. ಸೊ ಆಮೇಲೆ ಇಲ್ಲಿ ನಾನು ಒಂದು 1/4 ಕಪ್ ಆಗುವಷ್ಟು ಮಿಕ್ಸ್ಡ್ ದಾಲ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದೇ ಬೇಕಾದ ಕಾಳುಗಳನ್ನು ಯೂಸ್ ಮಾಡ್ಕೋಬೋದು. ಕೊತ್ತಂಬರಿ, ಕಾಳುಮೆಣಸು, ಜೀರಿಗೆ ಮತ್ತು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಇದು ನೋಡಿ ಹೊಗನೆ ಸೊಪ್ಪು, ತುಂಬ ಕಣ್ಣಿಗೆ ಇದು ತುಂಬ ಮೇನ್ ಒಳ್ಳೆಯದು, ಅದಕ್ಕೋಸ್ಕರ. ಸೊ ಇಲ್ಲೇನು ಮಾಡ್ತಾಯಿದ್ದೀವಿ ಅಂದರೆ ಕಾಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು, ಬೇಳೆನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀವಿ. ಸೊ ಕುಕ್ಕರ್ಗೆ ಹಾಕಿದ್ಮೇಲೆ ಇದಕ್ಕೆ ನಾವು ಹೊಗನೆ ಸೊಪ್ಪನ್ನು ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಟ್ಟಷ್ಟು ಹೊಗನೆ ಸೊಪ್ಪನ್ನು ತೊಗೊಂಬಂದಿದ್ದೀನಿ. 1 ಕಟ್ ಅಂದರೆ ಅದು 20 ರೂಪಾಯಿ ಹಿಂಗೆ ಮಾರ್ತಾಯಿದ್ರು, ಅದನ್ನು ತೊಗೊಂಡು ಬಂದಿರೋದು. ಸೊ ನನಗೆ ಆ್ಯಕ್ಚುಲಿ ಬಸ್ಸಾರು ಗಿಸ್ಸಾರೆಲ್ಲ ಮಾಡೋಕ್ಕೆ ಬರೋಲ್ಲ, ನಾನು ಕಂಪ್ಲೀಟ್ಲಿ ಉತ್ತರ ಕರ್ನಾಟಕದವಳು. ಬಟ್ ನಮ್ಮ ಅತ್ತೆ ಬಂದುಬಿಟ್ಟು ಬ್ಯಾಂಗ್ಳೂರವರು. ಸೊ ಹೀಗಾಗಿ ಅವರೆಲ್ಲ ಬಸ್ಸಾರು, ಉಪ್ಸಾರು ಈ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆನೇ ಮಾಡ್ತಾ ಇರೋದು. ನಮ್ಮ ಮನೇಲಿ ನಾವು ಕಂಪಲ್ಸರಿ ಎಣ್ಣೆ ಇಲ್ಲದೇ ನಾವೆಲ್ಲ ಐಟಮ್ಸ್ಗಳನ್ನ ಕೂಡ ಮಾಡೋದು. ಸೊ ಇವಾಗ ನೋಡ್ಬೋದು ನೀವು, ನಾನು ಕುಕ್ಕರ್ಗೆ ಎಲ್ಲ ಮಿಕ್ಸ್ಡ್ ದಾಲ್ಗಳನ್ನ ಹಾಕಿ ನಾವು ಅದಕ್ಕೆ ಹೊಗನೆ ಸೊಪ್ಪು ಹಾಕಿದ್ದೀವಿ. ಸೊ ಇದಕ್ಕೆ ನಾವು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಬೇಕು, ಅದು ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಾವು ಉಪ್ಪನ್ನು ಆ್ಯಡ್ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಅತ್ತೆ ಹೇಳಿದ್ರು ಅದು ಬೇಳೆ ಎಲ್ಲ ಕಬ್ಬೇರು ಬಿಡುತ್ತೆ, ಅದಕ್ಕೆ ಉಪ್ಪು ಹಾಕಬಾರ್ದು ಅಂತ ಹೇಳಿ. ಸೊ ಉಪ್ಪನ್ನು ಹಾಕದೆ ಅದೇ ಥರ ನಾವು ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಈ ಕುಕ್ಕರ್ನ ನಾವಿಲ್ಲಿ 3ರಿಂದ 4 ವಿಸಿಲ್ ತೊಗೊತಾ ಇದ್ದೀವಿ. ಸೊ ಈ 3ರಿಂದ 4 ವಿಸಿಲ್ ಆಗೋಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ರೆಡಿ ಮಾಡೋದು. ಸೊ ನೋಡಿ, ಇಲ್ಲಿ 1 ಕಪ್ಪಷ್ಟು ನಾನು ತೆಂಗಿನ ತುರಿನ ಹಾಕ್ತಾ ಇದ್ದಾರೆ ನಮ್ಮತ್ತೆ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದಾರೆ, ಮತ್ತು ಸುಟ್ಟಿಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ, ಬೆಳ್ಳುಳ್ಳಿ ಎರಡನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಜೀರಿಗೆ ಮತ್ತು ಈ ಕಾಳುಮೆಣಸನ್ನ ಕೂಡ ಹಾಕ್ತಾ ಇದ್ದಾರೆ. ಜೀರಿಗೆ, ಕಾಳುಮೆಣಸು ಖಾರಕ್ಕೂ ಆಯಿತು ಮತ್ತು ದೇಹಕ್ಕೆ ತಂಪು ಮತ್ತು ಹೀಟ್ ಎರಡನ್ನೂ ಪ್ರೊವೈಡ್ ಮಾಡುತ್ತೆ, ಅದಕ್ಕೋಸ್ಕರ ಅವ್ರು ಇದನ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಮೇಲೆ ಇಲ್ಲಿ ಕೆಂಪು ಮೆಣಸಿನ ಪುಡಿನ, ಅಂದರೆ ಅಚ್ಚ ಖಾರದ ಪುಡಿ ಅಂತ ಏನು ಕರಿತೀವಲ್ಲ, ನಮ್ಮ ಮನೇಲಿ ನಾವು ಖಾರ ಕಮ್ಮಿ ತಿನ್ನೋದು, ಸೊ ಅದಕ್ಕೋಸ್ಕರ ಕಮ್ಮಿ ಹಾಕ್ತಾಯಿದ್ರೆ ನಿಮಗೆ ಬೇಕಾಗಿರೋಷ್ಟು ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇದೇನು ರುಬ್ಬಕ್ಕೆ ಎಷ್ಟು ಅಳತೆ ನೀರಿನ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಇಲ್ಲಿ ಹಾಕ್ತಾಯಿದ್ದಾರೆ. ಅದ್ರ ಜೊತೆಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಟೊಮ್ಯಾಟೊ. ಸೊ ನೋಡಿ, ಟೊಮ್ಯಾಟೊನ ಈ ಥರ ಚಿಕ್ಕದಾಗಿ ಅಥವಾ ಮೀಡಿಯಮ್ ಸೈಜು ಮಿಕ್ಸಿಲಿ ಹಾಕೋದಲ್ವ, ಸೊ ಅದನ್ನು ನೋಡಿಬಿಟ್ಟು ನೀವು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಆಗಿತ್ತು. ಸೊ ಕುಕ್ಕರ್ನ ತೆಗಿತಾ ಇದ್ದೀವಿ. ಇದು ಮೇನ್, ಈ ಹೊಗನೆ ಸೊಪ್ಪು ಏನಂದರೆ ಕಣ್ಣಿಗೆ ಮೇನ್ ಇಂಪಾರ್ಟೆಂಟ್. ಕಣ್ಣು ನೋವು ಬಂದಿದೆ, ಕಣ್ಣು ಉರಿತಾ ಇದೆ, ಯಾಕೋ ಕಣ್ಣಲ್ಲಿ ಸುಸ್ತು ಅನ್ನಿಸ್ತಾ ಇದೆ ಅಂದರೆ ಮೇನ್ ಕಣ್ಣು ನೋವಿಗೆ, ಕಣ್ಣಿನ ರಿಲೇಟೆಡ್ ಇದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಸ್ಕಿನ್ಗಾಗಿರ್ಬೋದು, ಆ್ಯಂಗ್ಸೈಟಿ ಮತ್ತು ಬ್ಲಡ್ ಶುಗರ್ಗೆ ಇದೆಲ್ಲನೂ ತುಂಬ ಒಳ್ಳೆಯದು. ಇವಾಗ ನೋಡಿ, ಅದು ಕುಕ್ಕರಲ್ಲಿರುವಂಥ ಸೊಪ್ಪೇನು ಬೇಯಿಸ್ಕೊಂಡಿದ್ರೆ ಅದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಕುಕ್ಕರ್ಗೆ ಆ್ಯಡ್ ಮಾಡಿಬಿಟ್ಟು ಮತ್ತು ಇದರಲ್ಲಿ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದರಲ್ಲಿರೋ ನೀರನ್ನು ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಸೊಪ್ಪು ಮತ್ತು ಆ ಬೇಳೆನ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ನಿಮಗೆ ಯಾವ ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು, ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅದರ ಮೇಲೆ ನೀವು ನೀರನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ. ನೋಡಿ, ನೀರನ್ನು ಈ ಥರ ನಮ್ಮತ್ತೆ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ಅಡ್ಜಸ್ಟ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನಿಮ್ಮ ಏನು ರುಚಿಗೆ ನಿಮ್ಗೆ ಉಪ್ಪು ಎಷ್ಟು ಅವಶ್ಯಕತೆ ಇದೆ ನೋಡಿಬಿಟ್ಟು ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಾವಿಲ್ಲಿ ಎಣ್ಣೆಗಿನ್ನೆ ಏನು ಯೂಸ್ ಮಾಡ್ತಾ ಇಲ್ವಲ್ಲ ಅದರಿಂದ. ಇನ್ನು ಅದು ಬೇಳೆ ಮತ್ತು ಸೊಪ್ಪನ್ನು ಏನಿರುತ್ತಲ್ಲ ಆಲ್ಮೋಸ್ಟ್ ನಾವು ಹಿಂಗೆ ಪಲ್ಯಗಳನ್ನ ಒಗ್ಗರಣೆ ಹಾಕ್ತೀವಲ್ಲ ಆ ಥರನೇ ಹಾಕಿದ್ರೆ ಸಾಕು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಸ್ಪೆಷಲಿ ಎಣ್ಣೆ ಇಲ್ಲದೆ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ. ನಾಳೆ ನಿಮ್ಮ ಮುಂದೆ ಮತ್ತೊಂದು ವೀಡಿಯೋ ಒಂದಿಗೆ ಮೀಟ್ ಆಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.